ಮಾನ್ಯ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು, ನಾನು ಅವ್ರನ್ನ ಅಭಿನಂದಿಸ್ತೇನೆ. ಏನು, ನಾನು ಪೊಲೀಸ್ ಇಲಾಖೆನಲ್ಲಿ ₹1 ವರ್ಗಾವಣೆನಲ್ಲಿ ₹1 ದುಡ್ಡು ಮುಟ್ಟಿಲ್ಲ, ಅಕಸ್ಮಾತ್ ನಾನು ಮುಟ್ಟಿದ್ರೆ ರಾಜೀನಾಮೆಯನ್ನು ಕೊಟ್ಬಿಡ್ತೇನೆ ಅಂತ ಮಾತನ್ನು ಅವ್ರು ಹೇಳಿದ್ರು. ನೀವು ಸಜ್ಜನರು, ನೀವು ಯತಿಗಳು, ಯಾವ ಇಂದ್ರ ಇದರಲ್ಲಿ ಕೈ ಹಾಕಿದಾನೆ ಹೇಳಿ? ಯಾವ ಇಂದ್ರಚಂದ್ರರು ಈ ಪೊಲೀಸ್ ಸ್ಟೇಷನ್ ಪೊಲೀಸಿನ ವರದಿನಲ್ಲಿ ಕೈ ಹಾಕಿದ್ರು? ನಿಮ್ಮನ್ನ ನಿಯಂತ್ರಣ ಮಾಡ್ತಾ ಇರುವಂತ ಇಂದ್ರಿಯ ಶಕ್ತಿ ಯಾವುದು ಕರ್ನಾಟಕದಲ್ಲಿ? ಹಾಗಾದ್ರೆ ನಿಮ್ಮ ವರ್ಗಾವಣೆಯ ಪಟ್ಟಿಯನ್ನ ನೀವಲ್ಲದೆ ಇನ್ಯಾರು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ? ನಿಮಗೆ ಇವತ್ತು ಇದನ್ನ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಯಾವ ಇಂದ್ರ ಇದನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ? ಇದನ್ನ ಹೇಳ್ಬೇಕಲ್ಲ ನೀವು. ಪಟ್ಟಿ ನಿಮಗೆ ಗೊತ್ತಿಲ್ಲಲೇ ವರ್ಗಾವಣೆಗಳು ಬರುತ್ತೆ ಅಂತಂದ್ರೆ ಹಾಗಾದ್ರೆ ನೀವು ತಗೊಳ್ಳಿಲ್ಲಪ್ಪ, ವಯಸ್ ಅಪ್ರಿಷಿಯೇಟ್. ಹಾಗಾದ್ರೆ ಬೇರೆಯವ್ರು ತಗೊಳ್ತಾ ಇಲ್ವಾ ಅಂತ ನೀವು ಒಪ್ಕೊಳ್ಳಿ. ಬೇರೆಯವ್ರು ಯಾರೋ ಇದನ್ನ ಕೈ ಆಡಿಸ್ತಾ ಇದ್ದಾರೆ ಇಲ್ವಾ ಅಂತ ಹೇಳಿ. ಹಾಗಾದ್ರೆ ಕಾಕಿ ಕರಪ್ಷನ್ ಆಗಿದೆ, ಇದು ನಮ್ಮ ಆರೋಪ. ಕಾಕಿ ಬಂದೋಬಸ್ತ್ ಮಾಡಬೇಕಾಗಿತ್ತು. ಕಾಕಿ ಕರಪ್ಷನ್ ಆಗಿದ್ದ ಕಾರಣಕ್ಕೆ ಕರ್ನಾಟಕದ ಜೈಲಿನಲ್ಲಿ ಇವತ್ತು ಅವ್ಯವಹಾರ, ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ಯವಹಾರ, ಡ್ರಗ್ಸ್ ನಲ್ಲಿ ಅವ್ಯವಹಾರ, ಬಾಲಕಿಯ ನಾಪತ್ತೆಯ ಅವ್ಯವಹಾರ, ಇನ್ನು ರೇಪಿನ ಅವ್ಯವಹಾರ, ಇನ್ಯಾವುದೋ ದರೋಡೆಗಳು ಯಾಕೆ ನಡೀತಾ ಇದೆ ಅಂತ ಕೇಳಿದ್ರೆ ಕಾಕಿಯನ್ನ ಕರಪ್ಷನ್ ಮಾಡಿದ್ರಿ ನೀವು. ಆ ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ನಡೀತಾ ಇರೋದು. ಯಾವುದೋ ಒಂದು ಸ್ಟೇಷನ್, 2 ಸ್ಟೇಷನ್ ಅಲ್ಲ, ಇಡೀ ಕರ್ನಾಟಕ. ಬೀದರ್ನಲ್ಲಿ ATM ದರೋಡೆ ಆಗುತ್ತೆ, ಕೋಟೆಕರ್ನಲ್ಲಿ ದರೋಡೆ ಆಗುತ್ತೆ, ಬೆಂಗಳೂರಿನಂತಹ ರಾಜಧಾನಿಯಲ್ಲಿ ATM ದರೋಡೆಗಳಾಗುತ್ತೆ ಅಂತಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಈ ಹಿನ್ನೆಲೆಯಲ್ಲಿ ಮಾನ್ಯ ಗೃಹ ಸಚಿವರಿಗೆ ನಾನು ಆಗ್ರಹಿಸ್ತೇನೆ, ದಯಮಾಡಿ ಇದಕ್ಕೆ ಉತ್ತರ ಕೊಡಿ. ನೀವು ಹೆಂಗೆ ಈ ಎಲ್ಲ ಅಪರಾಧಿಗಳನ್ನ ಮಾಡ್ಲಿಕ್ಕೆ ಹೆಂಗೆ ಮೌನವಾಗಿ ಕೂತಿದ್ದೀರಿ, ಇದನ್ನು ಗಮನಿಸಿ. ಆ ಕಾರಣಕ್ಕೆ ನಾನು ಇವತ್ತು ಕಾನೂನು ಸುವ್ಯವಸ್ಥೆನಲ್ಲಿ ಎಲ್ಲ ವಿಷಯಗಳನ್ನ, ಇನ್ನು ನಮ್ಮ ಸದಸ್ಯರು ಬೇರೆ ಬೇರೆ ವಿಷಯಗಳನ್ನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀವಿ ನಾವು. ಹಾಗಾಗಿ ಇದನ್ನ ತಕ್ಷಣ ಸರ್ಕಾರ, ಮಾನ್ಯ ಗೃಹ ಸಚಿವರು ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ಹೇಗೆ ನಿಭಾವಣೆ ಮಾಡಬೇಕು ಅಂತ ನೋಡಿ, ಇಲ್ಲ ಅಂತಂದ್ರೆ ಆ ಜಾಗ ಬಿಟ್ಟು ಹೋಗಿ ಎನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಮಾನ್ಯ